ಸ್ಯಾಂಡಲ್ವುಡ್ನಲ್ಲಿ ಸೀಕ್ವೆಲ್ ಸಿನಿಮಾಗಳು ಒಂದು ತಮ್ಮದೇ ಆಗಿರ್ತಕ್ಕಂಥ ಕ್ರೇಜ್ನ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥ ಅದರಲ್ಲೂ ಬರೋಬ್ಬರಿ 12 ವರ್ಷಗಳ ನಂತರ ಸಿದ್ಲಿಂಗು 2 ಕೂಡ ಈಗ ಪ್ರೇಕ್ಷಕರ ಎದುರು ಬರ್ತಾ ಇರುವಂಥದ್ದು. ಈಗ ಬಟ್ ಅವತ್ತಿನ ಸಿದ್ಲಿಂಗು ಬೇರೆ ಥರ ಇದ್ದರು, ಬಟ್ ಇವತ್ತಿನ ಸಿದ್ಲಿಂಗು ಬೇರೆ ಥರ ಇದ್ದಾರೆ. ಬಾಳೆಹಣ್ಣು ಹಿಡ್ಕೊಂಡು ಬಂದಿದ್ದಾರೆ. ಸೊ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಯೋಗಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇಡೀ ಜರ್ನಿ ಬಗ್ಗೆ ಮಾತಾಡ್ಸೋಣ. ಯೋಗಿ, ಸಹಜವಾಗಿ 12 ವರ್ಷ ಆಯಿತು, ಬಟ್ ಸೀಕ್ವೆಲ್ ಸಿನಿಮಾಗಳದ್ದು ಒಂದು ದೊಡ್ಡ ಟ್ರೆಂಡ್ ಇದೆ ಸ್ಯಾಂಡಲ್ವುಡ್ಡಲ್ಲಿ. ಇದನ್ನು ಮಾಡಬೇಕು ಅಂದಾಗ ನಿಮಗಿದ್ದಂತಹ ಚಾಲೆಂಜ್ ಏನಿತ್ತು? ಚಾಲೆಂಜ್ ಅನ್ನೋದಿಲ್ಲ, ಅದೇ 12 ವರ್ಷ ಆದಮೇಲೆ ಮಾಡ್ತಿರೋದೇ ದೊಡ್ಡ ಚಾಲೆಂಜ್ ಇದು. ಬಿಕಾಸ್ 12 ವರ್ಷ ತುಂಬ ಲಾಂಗ್ ಟೈಮ್ ಒಂದು ಸಿನಿಮಾಗೆ ಗ್ಯಾಪ್ ಕೊಟ್ಟು ಭಾಗ 2 ಮಾಡೋ ಅಂಥದ್ದು. ಸೊ ಆ ಪ್ರಯತ್ನ ನಾವು ಶುರು ಮಾಡಬೇಕು ಅಂದ್ಕೊಂಡಾಗಲೇ ಚಾಲೆಂಜ್ ಅದೇ ಫಸ್ಟು. ಅದಾದಮೇಲೆ ಪಾತ್ರಗಳನ್ನ ಯಾವ ರೀತಿ ತರಬೇಕು, ನನ್ನ ಪಾತ್ರ ಯಾವ ರೀತಿ ಬರೀಬಹುದು, ಜೊತೆಗೆ ಬರೋವಂಥ ಎಲ್ಲ ಒಂದು ಲೊಕೇಶನ್ಸು ಇರ್ಬೋದು, ಪಾತ್ರಗಳನ್ನೆಲ್ಲ ಯಾವ ರೀತಿ ಕಟ್ಟಿ ನಾವು ಜನಕ್ಕೆ ಅದನ್ನು ತಲುಪಿಸೋದು ಅನ್ನೋದಿತ್ತಲ್ಲ. ಸೊ ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಕೂಡ. ಅದನ್ನು ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸಿನಿಮಾ ನೋಡಿದಾಗ ನಿಮಗೆ 12 ವರ್ಷ ಆಗಿದೆ, ಅದಾದಮೇಲೆ ಈ ಸಿನಿಮಾ ನೋಡ್ತಿದ್ದೀವಿ, ಆ ಥರ ಡಿಸ್ಕನೆಕ್ಟ್ ಆಗೋವಂಥದ್ದು ಎಲ್ಲೂ ಇಲ್ಲ. ತುಂಬ ಚೆನ್ನಾಗಿ ಹಿಡಿದಿದ್ದಾರೆ. ಎಸ್, ಅದೇ ನಿಮ್ಮಲ್ಲೂ ಅಂಥ ತುಂಬ ಏನು ಚೇಂಜಸ್ ಕಾಣಿಸ್ತಾ ಇಲ್ಲ, ಬಟ್ ಹಾಗೆ ಇದ್ದೀರಿ ಅನ್ನೋಂಥ ಅನ್ನಿಸ್ತಿದೆ. ಬಟ್ ಪಾತ್ರ ಬೇರೆ ಥರನೇ ಇರುತ್ತೆ ಅನ್ನೋಂಥದ್ದು ಕುತೂಹಲ ಇರುವಂಥದ್ದು. ಈ ಗೆಟಪ್ಪಿನ ಸೀಕ್ರೆಟ್ ಏನು ಅಂತ? ಸ್ಪೆಕ್ಟ್ ಹಾಕಿದಿರಿ, ಕುತ್ತಿಗೆ ಹುಷಾರಿಲ್ಲ, ಬೇರೆ ಏನು ಸಮಸ್ಯೆ ಅಂತ? ಇಲ್ಲ, ಸಮಸ್ಯೆ ಏನಂದರೆ ಅದೇ ಒಂದು ಪಾತ್ರನ ಇವಾಗ ಇಷ್ಟು ಹಾಕಿರೋದಕ್ಕೆ ಈ ಪಾತ್ರದ ಬಗ್ಗೆ ಕೇಳ್ತಾ ಇದ್ದೀರಾ, ಏನಕ್ಕೆ ಇದೆಲ್ಲ ಹಾಕಿದ್ದೀರಾ ಅಂತ. ಸೊ ನಾರ್ಮಲಾಗಿ ಮಾಡಿದಿದ್ರೆ ಬಹುಶಃ ಅದ್ರ ಬಗ್ಗೆ ಡಿಸ್ಕಷನ್ನೇ ನಡೀತಿರಲಿಲ್ಲ. ಲುಕ್ ಚೆನ್ನಾಗಿದೆ ಅಲ್ಲಿಗೆ ಆಗೋಗ್ತಿತ್ತು. ಬಟ್ ಇಲ್ಲಿರೋದೇ ಒಂದು ಹೊಸ ಲುಕ್ಕು. ಎಲ್ಲೋ ಏಟ್ ಬಿದ್ದಿರುತ್ತೆ ಕುತ್ತಿಗೆಗೆ. ಜೊತೆಗೆ ಈಗೇನೆಲ್ಲ ನನ್ನ 21 ವರ್ಷಕ್ಕೆಲ್ಲ ಕನ್ನಡಕ ಹಾಕೋತಾರೆ, ಆ ಥರದ್ದೊಂದು ಸಿಮಿಲಾರಿಟೀಸ್ ಇಟ್ಕೊಂಡು ಮಾಡಿರೋ ಅಂಥದ್ದು. ಜೊತೆಗೆ ಈ ಸಿನಿಮಾ ವಂಡರ್ಫುಲ್ಲಾಗಿ ಮೂಡ್ ಬಂದಿದೆ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನಾನು ಇವತ್ತು ಸಿನಿಮಾ ನೋಡಿದೆ, ಫುಲ್ ಕಂಪ್ಲೀಟ್ ಸಿನಿಮಾ ನೋಡ್ಕೊಂಡು ಇಲ್ಲಿಗೆ ಬಂದಿದ್ದು. ಬ್ಯೂಟಿಫುಲ್ಲಾಗಿ ಬಂದಿದೆ ಸಿನಿಮಾ. ಮೊದಲನೇ ಸೀನಿಂದ ಕೊನೆಯ ಸೀನ್ವರೆಗೂ ತುಂಬ ನಗಿಸ್ತಾ, ನಿಮ್ಮನ್ನು ಅಳಿಸ್ತಾ, ಎಂಟರ್ಟೈನ್ ಮಾಡ್ತಾ ಬರುತ್ತೆ ಈ ಸಿನಿಮಾ. ನಾನೊಬ್ಬನ ಪಾತ್ರ ಅಂತಲೇ ಅಲ್ಲ, ಪ್ರತಿಯೊಂದು ಪಾತ್ರನೂ ತುಂಬ ಒಂದು ಪ್ರಾಮಿಸಿಂಗ್ ಆಗಿದೆ.